ಆಗುತ್ತೆ. ನೀವು ಕೂಡ ಸ್ಟ್ರಾಂಗ್ ಆಗಿ ಶಾವ್ಲಿನ್ ಕುಂಫು ಕಲಿಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನು ಕೂಡ ಮಾಡ್ಬೇಕು. ಇವೇ ಟ್ರೈನ್ ಲೈಕ್ ಎ ಶಾವ್ಲಿನ್ ಮಾಂಕ್. ಹಾಗಾದ್ರೆ ಫಸ್ಟ್ನೇದು ಸಿ ನೋಡಿ, ಹಿಪ್ ಸ್ಟ್ರೆಚ್ ಮಾಡ್ಬೇಕಾಗುತ್ತೆ. ಓಕೆ, ಸಿ ಈ ರೀತಿಯಾಗಿ ನೀವು ಮಾಡ್ಬೇಕಾಗುತ್ತೆ. ಸಿ 1 2 3 ಫುಲ್ ಇಷ್ಟು ಡೀಪ್ ಆಗಿ ಹೋಗ್ಬಾರ್ದು. ಸಿ ಜಸ್ಟ್ ಮೂವ್ 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 ಈ ರೀತಿ ಮಾಡ್ಬೇಕಾಗುತ್ತೆ. 1 2 3 4. ಇದ್ರ ಜೊತೆಗೆ ನೆಕ್ಸ್ಟ್ ಬಾಡಿ 1 2 3 4 ಈ ರೀತಿನೂ ಮಾಡ್ಬೋದು. ನೋಡ್ಕೊಳ್ಳಿ, ಇನ್ನೊಂದ್ಸತಿ ತೋರಿಸ್ತೀನಿ. ನಾವು ಹಿಪ್ ಸ್ಟ್ರೆಚ್ ಅನ್ನ ಮಾಡ್ಬೇಕಾಗುತ್ತೆ. ಸಿ ಈ ರೀತಿ ನಿಧಾನವಾಗಿ ಸ್ಲೋ ಡೌನ್, ಹೋಲ್ಡ್ ಹಿಯರ್, ಈ ರೀತಿಯಾಗಿರ್ಬೇಕಾಗುತ್ತೆ. ಮತ್ತೆ ನಿಧಾನವಾಗಿ ಅಪ್. ಓಕೆ, ಈ ರೀತಿಯಾಗಿ ನೀವು ಮೊದಲನೇದಾಗಿ ನೀವು ನಿಮ್ಮ ಹಿಪ್ ಗಳನ್ನ ಸ್ಟ್ರೆಚ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ಓಕೆ, ಈ ರೀತಿಯಾಗಿ ಹಿಪ್ ಗಳನ್ನ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಸೈಡ್ ಆಂಗಲ್ ನೋಡ್ಕೊಳ್ಳಿ. ಸಿ ಡೌನ್, ಹೋಲ್ಡ್, ಸ್ಲೋಲಿ ಅಪ್. ಈ ರೀತಿಯಾಗಿ ನೀವು ಹಿಪ್ ಅನ್ನ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನೀವು ಹಾರ್ಸ್ ಸ್ಟಾನ್ಸ್ ನ ಒಂದು ಭಂಗಿಗೆ ಬಂದು ಶೋಲ್ಡರ್ ಸ್ಪೈನ್ ಅನ್ನ ನೀವು ಜಸ್ಟ್ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಈ ನೆಕ್ ನ ಭಾಗದಿಂದ ಹಿಡಿದು ನಿಮಗೆ ಶೋಲ್ಡರ್ ಮತ್ತೆ ಸ್ಪೈನ್ ಕೂಡ ಸ್ಟ್ರೆಚ್ ಆಗೋದು ಗೊತ್ತಾಗ್ಬೇಕು. ಗೊತ್ತಾಗ್ತಿದೆನಾ? ಸಿ ಈ ರೀತಿಯಾಗಿ ನೀವು ಈ ಸ್ಟ್ರೆಚ್ ಅನ್ನ ಮಾಡ್ಬೇಕಾಗುತ್ತೆ. ಎಸ್, ನೋಡಿದ್ರಲ್ವಾ? ಫಸ್ಟ್ ನಾವು ಹಿಪ್ ಸ್ಟ್ರೆಚ್ ಮಾಡಬೇಕು, ಜೊತೆಗೆ ಶೋಲ್ಡರ್, ನೆಕ್ ಅಂಡ್ ಸ್ಪೈನ್ ಅನ್ನ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಈಗ ನೋಡ್ಕೊಳ್ಳಿ, ಈ ರೀತಿಯಾಗಿ ನಿಲ್ಬೇಕಾಗುತ್ತೆ. ಸಿ ನಿಮ್ಮ ಎಡ ಕಾಲಿನ ಮೇಲೆ ನೀವು ಬಲಗೈಯನ್ನ ಇಡ್ಬೇಕಾಗುತ್ತೆ. ಈ ಕೈಯನ್ನ ನೇರವಾಗಿ ಇಟ್ಕೊಳ್ಬೇಕು. ಇದನ್ನ ಹಿಂದೆ ತೆಗೆದುಕೊಳ್ಬೇಕು, ಹಿಂದೆ ನೋಡ್ಬೇಕು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕೂಡ ಹಿಂದೆ ನೋಡ್ಬೇಕು. ಸೇಮ್ ಈ ರೀತಿಯಾಗಿ ನೀವು ಈ ಎಕ್ಸಸೈಸ್ ಅನ್ನ ಮಾಡ್ಬೇಕಾಗುತ್ತೆ. ಇದನ್ನ ಮಾಡುವಾಗ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಕೂಲ್ ಡೌನ್ ಆಗಿರ್ಬೇಕು ಮೊದಲನೇದಾಗಿ ನೀವು. ಅದಾದ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ನೇರವಾಗಿ ಮುಂದೆ, ಮತ್ತೆ ನಿಮ್ಮ ಕೈ ಹೋದಾದ್ಮೇಲೆ ಹಿಂದೆ ಟಾರ್ಗೆಟ್ ಮಾಡಿ ನೋಡ್ಬೇಕಾಗುತ್ತೆ. ಈ ರೀತಿ. ಈಗ ಲೆಗ್ ಚೇಂಜ್ ಮಾಡೋಣ. ಸಿ ಈ ಹ್ಯಾಂಡ್ ಇಡಬೇಕು, ರೈಟ್ ಲೆಗ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಇಡಬೇಕು. ಈಗ ಸಿ ಈ ರೀತಿ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಕತ್ತನ್ನ ಟರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಮನಸ್ಸು ಶಾಂತ ರೀತಿಯಲ್ಲಿರಬೇಕು. ಸಾಧ್ಯವಾದಷ್ಟು ನೀವು ಉತ್ತಮವಾದಂತಹ ವಾತಾವರಣದಲ್ಲಿದ್ದು ಈ ಎಕ್ಸಸೈಸ್ಗಳನ್ನ ಮಾಡಬೇಕಾಗುತ್ತೆ. ಬಿಕಾಸ್
ನಿಮ್ಮ ಎಂಟೈರ್ ಬಾಡಿ ಶಾವ್ಲಿನ್ ಕುಂಫುವನ್ನ ಕಲಿಯೋಕೆ ಏನು ಶುರು ಮಾಡ್ತೀರಿ, ಇವುಗಳು ತುಂಬ ಅಗತ್ಯವಾದಂತಹ ಎಕ್ಸಸೈಸ್ಗಳಾಗಿರ್ತವೆ. ಹಾಗಾಗಿ ಓಕೆನಾ. ಸಿ ನೋಡಿ ಎಷ್ಟು ಸುಂದರವಾಗಿದೆ ವಾತಾವರಣ. ಇದರಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಈಗ ನೋಡಿ, ಜಸ್ಟ್ 1 2 3 4 5. ಈ ಎಕ್ಸಸೈಸ್ ಮಾಡುವಾಗ ನಿಮ್ಮ ಲೋಯರ್ ಬ್ಯಾಕ್ ಮತ್ತೆ ನಾನು ಈಗ ಎಡಗಾಲನ್ನ ಕೆಳಗಡೆ ಇಟ್ಟಿದ್ದೀನಿ. ಈ ಎಡಗಾಲಿನ ಆಮ್ಸ್ಟ್ರಿಂಗ್, ಈ ಆಮ್ಸ್ಟ್ರಿಂಗ್ ಭಾಗ ಏನಿರುತ್ತೆ ಇದು ನೀಟಾಗಿ ಸ್ಟ್ರೆಚ್ ಆಗೋದು ನಿಮಗೆ ಗೊತ್ತಾಗ್ಬೇಕು. ಆಗ ಮಾತ್ರ ಈ ಒಂದು ಎಕ್ಸಸೈಸ್ ನೀವು ಸರಿಯಾಗಿ ಮಾಡ್ತಾ ಇದೀರಿ ಅಂತ ಅರ್ಥ. ಅದೇ ರೀತಿಯಾಗಿ ನಾವು ಲೆಗ್ ಚೇಂಜ್ ಮಾಡೋಣ. 1 2 3. ಈ ಎಕ್ಸಸೈಸ್ ಮಾಡುವಾಗ ಕೆಲವೊಬ್ರು ತಪ್ಪು ತಿಳ್ಕೊತಾರೆ, ಈ ಲೆಗ್ಗು ಮತ್ತೆ ನಿಮ್ಮ ಹ್ಯಾಂಡ್ ನೇರವಾಗಿರ್ಬೇಕು, ಲೈಕ್ ಈ ರೀತಿ ಇರಬೇಕು ಅಂತ. ಇದು ಅಲ್ಲ, ಇದು ನಾವು ಮಾಡ್ತಾ ಇರೋದು ಈ ಕಾಲಿನ ಆಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗ್ಲಿಕ್ಕೆ ಈ ಕಾಲನ್ನ ನಾವು ಸ್ಟ್ರೆಚ್ ಮಾಡ್ತೀವಿ. ಆಗ ನಮ್ಮ ಲೋಯರ್ ಬ್ಯಾಕ್ ಕೂಡ ಸ್ಟ್ರೆಚ್ ಆಗುತ್ತೆ. ಈ ರೀತಿ ಈ ರೀತಿ ಈ ರೀತಿ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನೀವು ಹಾರ್ಸ್ ಸ್ಟಾನ್ಸ್ ನ ರೀತಿ ಏನ್ ಕಲ್ತಿರ್ತೀರಿ ಅದ್ರ ಜೊತೆಗೆ ಸ್ವಲ್ಪ ಬೋ ಸ್ಟಾನ್ಸ್ ಮಾಡಿ ಅದರಲ್ಲಿ ಸ್ಟ್ರೆಚ್ ಮಾಡಬೇಕು. ಸಿ, ಈ ಆರ್ ಸ್ಟಾನ್ಸ್ ಮತ್ತೆ ಬೋ ಸ್ಟಾನ್ಸ್ ಮಾಡುವಾಗ ಕಾಲುಗಳನ್ನ ಹೇಗೆ ಹಿಡ್ಕೊಳ್ಬೇಕು, ಎಷ್ಟು ದೂರದಲ್ಲಿ ಹಿಡ್ಕೋಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸಿ, ಈ ಕಾಲು ನೋಡ್ಕೊಳ್ಳಿ, ಹೀಗಿರ್ತೀರಿ. 1 2 3 ಈ ರೀತಿ ಬರಬೇಕು. ಸಿ ನೋಡ್ಕೊಳ್ಳಿ, ಇವಾಗ ಎರಡು ಕಾಲುಗಳನ್ನ ನಾನು ಮಾಡಿ ತೋರಿಸ್ತೀನಿ. 1 2 3 ಸಿಟ್ ಮಾಡಿದ್ರೆ ಇದು ಹಾರ್ಸ್ ಸ್ಟಾನ್ಸ್ ಆಗಿರುತ್ತೆ. ಇದರ ಜೊತೆಗೆ ನಾವು ಬೋ ಸ್ಟಾನ್ಸ್ಗೆ ಈ ರೀತಿ ಮಾಡಬೇಕಾಗುತ್ತೆ. ಈಗ ಸಿ, ಈ ಎಡಗೈಯನ್ನ ಮತ್ತೆ ಈ ಬಲಗೈಯನ್ನ ಸೊಂಟದ ಮೇಲೆ ಎಡಗೈಯನ್ನ ನಿಮ್ಮ ನೀ ಮೇಲೆ ಇಡಬೇಕಾಗುತ್ತೆ. ಪ್ಲೇಸ್ ಮಾಡಿ ಸ್ಟ್ರೆಚ್ ಮಾಡಿ. 1 2. ಈ ಎಕ್ಸಸೈಸ್ ಅನ್ನ ಮಾಡ್ಬೇಕಾದ್ರೆ ನಿಮ್ಮ ಸ್ಟಮಕ್ ಈ ಭಾಗ ಏನಿರುತ್ತೆ ಇದು ಸ್ಟ್ರೆಚ್ ಆಗೋದು ಗೊತ್ತಾಗ್ಬೇಕು. ಓಕೆ, ಜೊತೆಗೆ ಆಮ್ಸ್ಟ್ರಿಂಗ್ ಮತ್ತೆ ಕಾಫ್ ಎರಡು ಕೂಡ ಸ್ಟ್ರೆಚ್ ಆಗೋದು. ಸಿ, 1 2 3 4 5 6 7 8 9 ಎಸ್ 10. ಈ ರೀತಿಯಾಗಿ ಈ ಕಡೆ ಸೈಡ್ ಕೂಡ ಮಾಡೋಣ ನಾವು. ಸಿ ನೋಡ್ಕೊಳ್ಳಿ, 1 2 3 4 5 6 7 8 ಎಸ್ 9 ಎಸ್ 10. ಈ ರೀತಿಯಾಗಿ ನೀವು ಈ ಎಕ್ಸಸೈಸ್ ಮಾಡಬೇಕು. ಇದಾದ ಮೇಲೆ ನಾವು ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಏನಾದರೂ ಹೆಲ್ಪ್ ತಗೊಂಡು ಕೂಡ ಮಾಡ್ಬೋದು.
ಇಲ್ಲ ಆಗುತ್ತೆ ಅಂತ ಹೇಳಿದ್ರೆ ಸಿ ರೊಟೇಷನ್ ರೊಟೇಷನ್. ಫಸ್ಟು ಬ್ಯಾಕ್ ಮಾಡಬೇಕು, ಅಲ್ಲಿಂದ ಮತ್ತೆ ಫ್ರಂಟ್ ತಗೋಬೇಕು. ಓಕೆನಾ? ಸಿ 1 2 1 2 1 2 1 2 1 2 1 2 1 2 1 2. ಈ ಎಕ್ಸಸೈಸು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹಿಪ್ ಜಾಯಿಂಟ್ ಏನಿದೆ ಈ ಹಿಪ್ ಜಾಯಿಂಟ್ನ ರೊಟೇಷನ್ ಆಗಿರುತ್ತೆ. ಸಿ ಇದೇ ಥರ ಲೆಗ್ ಚೇಂಜ್ ಮಾಡೋಣ. ಸಾಧ್ಯವಾದಷ್ಟು ಇವುಗಳನ್ನ ಮಾಡ್ಬೇಕಾದ್ರೆ ನಿಮ್ಮ ಬಾಡಿಯನ್ನ ನೇರವಾಗಿ ಇಟ್ಕೋಬೇಕು. ಓಕೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಈ ರೀತಿಯಾಗಿ ಹಿಪ್ ಜಾಯಿಂಟ್ ಅನ್ನ ಮಾಡ್ಬೇಕಾಗುತ್ತೆ. ಯಾರಿಗೆ ಬ್ಯಾಲೆನ್ಸ್ ಸಿಗಲ್ಲ ಅವರು ಈ ರೀತಿಯಾಗಿ ಮಾಡ್ಬೋದು. ಸಿ 1 2 1 2 1 2 ಈ ರೀತಿಯಾಗಿ ನೀವು ಮಾಡ್ಬೋದು. ಓಕೆನಾ? ಇದಾದ್ಮೇಲೆ ಸಿ ನೆಕ್ಸ್ಟ್ ಸೇಮ್. ಯಾವಾಗಲೂ ನಾನು ನಿಮಗೆ ಬೋ ಸ್ಟಾನ್ಸ್ ಮತ್ತು ಹಾರ್ಸ್ ಸ್ಟಾನ್ಸನ್ನು ಯಾಕೆ ಬಹಳ ಗಮನವಿಟ್ಟು ಕಲೀರಿ ಅಂತ ಹೇಳಿದೆ ಅಂದರೆ, ಏನೇ ಮಾಡಿದ್ರು ಶಾವ್ಲಿನ್ ಕುಂಗ್ಫುಲಿ ಬೋ ಸ್ಟಾನ್ಸು, ಹಾರ್ಸ್ ಸ್ಟಾನ್ಸು, ಕ್ರೌಚ್ ಸ್ಟಾನ್ಸು ಇವು ಮೂರು ಕೂಡ ಮಿಕ್ಸ್ ಇರ್ತವೆ. ಹಾಗಾಗಿ ಇವುಗಳನ್ನು ನೀವು ನೀಟಾಗಿ ಕಲಿಬೇಕಾಗುತ್ತೆ. ಈಗ ಸೇಮ್ ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಹಾರ್ಸ್ ಸ್ಟಾನ್ಸ್ ಥರ ಇರಬೇಕು. ಈ ರೀತಿ ಇರಬೇಕು. ಈಗ ನಿಮ್ಮ ಕೈಗಳು ಈ ರೀತಿ ಇರಬೇಕು. ಜಂಪ್, ಸಿ ಜಂಪ್ 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 ಈ ರೀತಿ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ. ಒನ್ ಟೂ. ಈ ಎಕ್ಸಸೈಸ್ ಮಾಡ್ಬೇಕಾದ್ರೆ ಹೀಗಿರ್ತೀರಿ, ಹೀಗಿದ್ದು ಈ ಕಾಲು ಪುಷ್ 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 ಈ ರೀತಿ ಪುಷ್ ಮಾಡಬೇಕಾಗುತ್ತೆ. ಓಕೆ, ಸೈಡ್ ಆಂಗಲ್ನ ನೋಡ್ಕೊಡ್ರಿ. ಈ ರೀತಿ ನೀವು ಇದನ್ನ ಮಾಡಬೇಕಾಗುತ್ತೆ. ಇವೆಲ್ಲವನ್ನೂ ಕೂಡ ನೀವು 10x3 ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಒಂದೊಂದು ವ್ಯಾಯಾಮ ಎಕ್ಸಸೈಸ್ ಅಂತ ಹೇಳಿದರೆ 30 ಟೈಮ್ಸ್ ಮಾಡಬೇಕಾಗುತ್ತೆ. ಇದನ್ನು ನೀವು ಸಾಧ್ಯವಾದಷ್ಟು ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಾಡಿದರೆ ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಯಾರು ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಾಡ್ತಾರೆ ಆದಷ್ಟು ಬೇಗ ಅವರು ಶಾವ್ಲಿನ್ ಮಾಂಕ್ ಆಗಲಿಕ್ಕೆ ಸ್ಟ್ರೆಂತನ್ನು ಪಡೆದುಕೊಳ್ತಾರೆ. ಓಕೆನಾ? ಸಿ ನೋಡಿ, ಈಗ ಇದಾಯ್ತಾ, ಹಿಪ್ ಜಾಯಿಂಟ್ ಆಯ್ತಾ. ಈಗ ಲೆಗ್ನ ಮೇಲೆ ಕಾನ್ಸಂಟ್ರೇಷನ್ ಬರುತ್ತೆ. ಆಗ ಏನೆಲ್ಲ ಮಾಡ್ಬೇಕಂತ ಹೇಳಿದ್ರೆ, ಸಿ 1 ರೈಟ್ ಲೆಗ್ ತಗೋಬೇಕು, ಲೆಫ್ಟ್ ಹ್ಯಾಂಡ್ ಹೊಡಿಬೇಕು. 1 2 3 ಈ ರೀತಿ. ಸಿ ನೋಡ್ಕೊಡ್ರಿ. 1 2 3 4 5 6 7 8 9 10 ಈ ರೀತಿಯಾಗಿ ಈ ಎಕ್ಸಸೈಸ್ ಅನ್ನ ನೀವು ಸೇಮ್ 30 ಟೈಮ್ಸ್ ಮಾಡಬೇಕು. ಅಂದರೆ 90 ಟೈಮ್ಸ್, ಬೆಳಗ್ಗೆ 90 ಟೈಮ್ಸ್, ಈವ್ನಿಂಗ್ 90 ಟೈಮ್ಸ್ ಮಾಡಬೇಕು. ಓಕೆ, ನೆಕ್ಸ್ಟು ಇವುಗಳನ್ನು ಮಾಡಾದ್ಮೇಲೆ ನೀವು ಒಂದು ಬ್ರೀತ್ ಇನ್ ಬ್ರೀತ್ ಔಟನ್ನು
ಮಾಡ್ಬೇಕಾಗುತ್ತೆ. ನೀವು ಇವೆಲ್ಲ ಎಕ್ಸರ್ಸೈಸ್ ಗಳನ್ನು ಮಾಡ್ಬೇಕಾದ್ರೆ ನಿಮಗೆ ಟಯರ್ಡ್ ಆಯ್ತು ಅಂದ್ರೆ ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಮಾಡಿದಿರಿ ಅಂತ ಅರ್ಥ. ನಿಮಗೇನಾದ್ರೂ ಟಯರ್ಡ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಚೀಟಿಂಗ್ ಮಾಡ್ತಿದ್ದೀರಿ. ಅವುಗಳನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಓಕೆನಾ? ಈಗ ಬ್ರೀತ್ ಇನ್ ಬ್ರೀತ್ ಔಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿ, ಎರಡೂ ಕೈಗಳನ್ನ ಹೀಗೆ ನಿಮ್ಮ ಹೊಟ್ಟೆ ಹತ್ರ ಇಟ್ಕೋಬೇಕಾಗುತ್ತೆ. ಈಗ ಸಿ ನೋಡ್ರಿ, ಮೇಲೆ ಎಳ್ಕೋಬೇಕು. ಈ ಕೈಯನ್ನ ನಿಮ್ಮ ಹಣೆ ಭಾಗ ಬಂದಾಗ ಟ್ವಿಸ್ಟ್ ಮಾಡಬೇಕು, ಮೇಲೆ ದಬ್ಬೇಕು. ಈಗ ನಿಮ್ಮ ಕಾಲಿಂದ ಹಿಡಿದು ನಿಮ್ಮ ಕೈಯ ತನಕ ಎಲ್ಲಾ ಭಾಗನೂ ಕೂಡ ಸ್ಟ್ರೆಚ್ ಮಾಡೋಕೆ ಟ್ರೈ ಮಾಡ್ತಿರ್ಬೇಕು. ಈಗ ನೀವು ಅದೇ ರೀತಿ ಡೌನ್ ಮಾಡ್ಬೇಕಾಗುತ್ತೆ. ಈ ಒಂದು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಯಾವಾಗ ಬ್ರೀತ್ ಇನ್ ಮಾಡ್ಬೇಕು, ಯಾವಾಗ ಬ್ರೀತ್ ಔಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಸಿ, ಇಲ್ಲಿಂದ ನೀವು ಬ್ರೀತ್ ಇನ್ ಮಾಡ್ಬೇಕಾಗುತ್ತೆ. ಸಿ, ಇದು ಬ್ರೀತ್ ಇನ್. ಓಕೆನಾ? ಯಾವಾಗ ಮೇಲ್ಗಡೆಯಿಂದ ಕೆಳಗಡೆ ಇಳಿಯುತ್ತೋ ಇವಾಗ ನೀವು ಬ್ರೀತ್ ಔಟ್ ಮಾಡ್ಬೇಕಾಗುತ್ತೆ. ಸಿ, ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಸಿ, ನೋಡಿ, ಬ್ರೀತ್ ಇನ್. ಬೇಕಾದ್ರೆ ನೀವು ಇಲ್ಲಿ ಹೋಲ್ಡ್ ಮಾಡ್ಬೋದು ನಿಮ್ಮ ಬ್ರೀತ್ ಅನ್ನ, ಮತ್ತೆ ಬ್ರೀತ್ ಔಟ್. ಸಿ, ನೋಡ್ಕೊಳ್ಳಿ. ನಿಮ್ಮ ಹಣೆಯ ಭಾಗ ತನಕ ಬೇಕಾದ್ರೆ ನೀವು ಬ್ರೀತ್ ಇನ್ ಇಲ್ಲಿ ತನಕ, ಆಮೇಲೆ ಹೋಲ್ಡ್, ಆಮೇಲೆ ಬ್ರೀತ್ ಔಟ್. ಗೊತ್ತಾಯ್ತಲ್ವಾ? ನೋಡಿ. ಸಾಧ್ಯವಾದಷ್ಟು ನೀವು ನಿಮ್ಮ ಹತ್ತಿರದ ಪರಿಸರದಲ್ಲಿ ನೀವು ಮಾಡಬೇಕಾಗುತ್ತೆ. ನಿಮ್ಮ ಮೈಂಡ್ ಕೂಡ ಕಾಮ್ ಆಗಿ ಮತ್ತೆ ಕೂಲ್ ಆಗಿರ್ಬೇಕಾಗುತ್ತೆ. ಯಾವುದೇ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ನೀವು ನಿಮ್ಮ ಟ್ರೈನಿಂಗಿಗೆ ಅದು ತೊಂದರೆ ಕೊಡುತ್ತೆ. ಹಾಗಾಗಿನೇ ನೀವು ನೋಡಿರ್ಬೋದು, ಯೋಗ ಕ್ಲಾಸ್ಗಳನ್ನ ನಾವು ಅರ್ಲಿ ಮಾರ್ನಿಂಗ್ ಮಾಡೋದನ್ನ ನೋಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಡಿ, ಮೈಂಡ್ ಮತ್ತೆ ನಮ್ಮ ಎಂಟೈರ್ ಎನರ್ಜಿ ಕಂಟ್ರೋಲ್ ಅಲ್ಲಿರೋದು ಶಾಂತ ರೀತಿಯಲ್ಲಿ ಇದ್ದಾಗ, ಅಂದ್ರೆ ಶಾಂತ ವಾತಾವರಣ ಇದ್ದಾಗ, ನೀವು ಪರಿಸರದ ಬಳಿ ಇದ್ದಾಗ. ಓಕೆನಾ? ಅದು ನಿಮಗೂ ಕೂಡ ಫೀಲ್ ಆಗಿರುತ್ತೆ. ಈ ಎಕ್ಸರ್ಸೈಸ್ ಆದ್ಮೇಲೆ ನೀವು ನೋಡಿ, ಸೈಡ್ ಅಲ್ಲಿ ತೋರಿಸ್ತಿದ್ದೀನಿ. ಈ ಕೈಗಳನ್ನ ನೀವು ಸ್ಲೋ ಡೌನ್ ಮಾಡಿ ನೀವು ನೆಲವನ್ನ ಈ ರೀತಿ ಟಚ್ ಮಾಡಬೇಕಾಗುತ್ತೆ. ಓಕೆನಾ? ನಾನು ಈ ರೀತಿಯಾಗಿ ಟಚ್ ಮಾಡೋದ್ರಲ್ಲಿ ನಿಪುಣನಿದ್ದೀನಿ. ನನಗಿದು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಈ ರೀತಿ ಟಚ್ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ, ನೀವುಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಎರಡು ಕೈಗಳನ್ನ ಕಟ್ಕೋಬೇಕಾಗುತ್ತೆ. ಸಿ, ನೋಡ್ಕೊಳ್ಳಿ, ಈ ರೀತಿ ಕಟ್ಕೋಬೇಕಾಗುತ್ತೆ. ಕಟ್ಕೊಂಡು ಕಾಲಗಲ ಮಾಡಿ. ಸಿ, 1 2 3 4 5 6 7 8 9 10 ಈ ರೀತಿ ಮಾಡಬೇಕಾಗುತ್ತೆ. ಇದರಲ್ಲೇ ನೀವು ಸ್ವಲ್ಪ, ಇಲ್ಲ ನಾನು ಇದನ್ನು ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಮಾಡ್ಬೋದು. ಸೇಮ್ ಕಾಲಾಗಲ ಮಾಡಿರ್ತೀರಲ್ಲ, ಈಗ ನಿಮ್ಮ ಕೈಗಳನ್ನ ಈಗ ಇಟ್ಕೊಂಡಿರ್ತೀರಿ, ಸಾಧ್ಯವಾದಷ್ಟು ನೆಲಕ್ಕೆ ಟಚ್ ಆಗೋ ರೀತಿ ನೀವು ಮಾಡಬೇಕಾಗುತ್ತೆ. 1 2 3 4 5 6 ಈ ರೀತಿ ಇವುಗಳನ್ನ ಮಾಡ್ಬೇಕಾದ್ರೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್, ಲೋವರ್ ಬ್ಯಾಕ್ ಮತ್ತೆ ನಿಮ್ಮ ಎಂಟೈರ್ ಸ್ಪೈನ್ ಸ್ಟ್ರೆಚ್ ಆಗ್ತಿರೋದು ನಿಮಗೆ ಫೀಲ್ ಆಗಬೇಕು. ಜೊತೆಗೆ ಈ ಭಾಗ ಲ್ಯಾಕ್ಸ್ ಅಂತ ಏನ್ ಹೇಳ್ತೀವಿ, ಈ ಭಾಗನೂ ಕೂಡ ಸ್ಟ್ರೆಚ್ ಆಗ್ಬೇಕಾಗುತ್ತೆ. ಇದಾದ್ಮೇಲೆ ನೋಡಿ, ಒಂದ್ ಲೆಗ್ ಹೀಗೆ ಇಟ್ಕೊಳ್ಳಿ, ಈ ಕೈಯನ್ನ ಹೀಗೆ ಇಟ್ಕೊಳ್ಳಿ. 1
2 3 ಈ ರೀತಿ ಮಾಡ್ಬೇಕಾಗುತ್ತೆ. ನೋಡಿ ಈ ಕಡೆಗೂ ತೋರಿಸ್ಕೊಡ್ತೀನಿ. 1